ಸೌತ್ ಇಂಡಿಯನ್, ಇಟಾಲಿಯನ್, ಮೆಕ್ಸಿಕನ್, ಕೇಕ್ ಬೇಕಿಂಗ್, ಐಸ್ ಕ್ರೀಮ್, ಮಾಕ್ಟೇಲ್, ಕಾಕ್ಟೇಲ್, ಕೊರಿಯನ್ ಫುಡ್, ಮಿಲೆಟ್ ಫುಡ್, ಥಾಯ್ ಫುಡ್, ಜಿಮ್ ಫುಡ್ ಹೀಗೆ ಒಂದಲ್ಲ ಎರಡಲ್ಲ ಎಲ್ಲಾ ರೀತಿಯ ಅಡುಗೆ ಮಾಡೋಕೆ ಗೊತ್ತಿರಬೇಕು ಅಂತ ತುಂಬಾ ಜನ ಅಂದ್ಕೊಳ್ತಾರೆ. ಆದ್ರೆ ಸರಿಯಾಗಿ ಮಾಡುವ ವಿಧಾನ ಮತ್ತು ಶೈಲಿ ಗೊತ್ತಿಲ್ಲದೆ ಸುಮ್ಮನಾಗ್ತಾರೆ. ಇದೀಗ ನಾನ್ ವೆಜ್ ಒಂದನ್ನ ಬಿಟ್ಟು ಎಲ್ಲಾ ಶೈಲಿಯ ಅಡಿಗೆಯನ್ನ ಒಂದೇ ಜಾಗದಲ್ಲಿ ಕಲಿಯಬಹುದು. ಈಗಾಗಲೇ ಇಲ್ಲಿ 5 ಲಕ್ಷಕ್ಕೂ ಹೆಚ್ಚು ಮಂದಿ ಕೇಕ್ ಬೇಕಿಂಗ್, ಕ್ರೋಸೆಂಟ್, ಮಫಿನ್ಸ್, ಬರ್ಗರ್ ಹೀಗೆ ತಮಗೆ ಬೇಕಾದ ಶೈಲಿಯ ಅಡಿಗೆಯನ್ನ ಕಲಿತು ತಮ್ಮದೇ ಸ್ವಂತ ಉದ್ಯಮವನ್ನ ಮಾಡುತ್ತಿದ್ದಾರೆ. ಇನ್ನು ಅನೇಕರು 5 ಸ್ಟಾರ್ ರೆಸ್ಟೋರೆಂಟ್, ಹೋಟೆಲ್ ಮತ್ತು ಕೇಕ್ ಬೇಕಿಂಗ್ ಬೇಕರಿಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಹೀಗೊಂದು ಅಡುಗೆಯ ಕೋರ್ಸ್ ಕಲಿಯುವ ಅವಕಾಶ ಸಿಗ್ತಿರೋದು ಬನಶಂಕರಿಯಲ್ಲಿರುವ ವರ್ಷಿಣೀಸ್ ಕಿಚನ್ ನಲ್ಲಿ. ಇದು ಏಷ್ಯಾದ ಪ್ರಪ್ರಥಮ ವೆಜ್ ಕ್ಯುಲಿನರಿ ಅಕಾಡೆಮಿಯಾಗಿದೆ. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸ್ಟ್ಯಾಂಡರ್ಡ್ಸ್ ನಲ್ಲಿ ವೇಗನ್ ಬೇಕಿಂಗ್ ಕಲಿಕೆಗೆ ಅವಕಾಶ. ವರ್ಷಿಣೀಸ್ ಕಿಚನ್ ನಲ್ಲಿ ಹೇಳಿಕೊಡುವ ಪ್ರತಿಯೊಂದು ಅಡುಗೆಯ ಕ್ವಾಲಿಟಿ ಹೆಚ್ಚಿನ ಆದ್ಯತೆ ಕೊಡಲಾಗುತ್ತದೆ. ಹಲವಾರು ವರ್ಷಗಳಿಂದ ಬೇರೆ ದೇಶಗಳಲ್ಲಿ ಕಾರ್ಯನಿರ್ವಹಿಸಿ ಕುಕಿಂಗ್ ಕೋರ್ಸ್ ನ ಸರ್ಟಿಫಿಕೇಟ್ ಮಾಡಿರುವಂತಹ ನುರಿತ ಶೆಫ್ಗಳು ಇಲ್ಲಿ ಅಡುಗೆಯನ್ನ ಹೇಳಿಕೊಡ್ತಾರೆ. ಜೊತೆಗೆ ಅಡುಗೆಗೆ ಏನೆಲ್ಲಾ ಸಾಮಗ್ರಿಗಳನ್ನ ಹಾಕಿ ತಯಾರಿಸಬೇಕು ಅನ್ನೋದನ್ನ ಹಂತ ಹಂತವಾಗಿ ಹೇಳಿಕೊಟ್ಟು ನಿಮ್ಮ ಕೈಯಲ್ಲೇ ಮಾಡಿಸೋದು ವಿಶೇಷ. ಅಲ್ಲದೆ ಇಲ್ಲಿ ತಯಾರಿಸುವ ಎಲ್ಲಾ ತಿನಿಸುಗಳಿಗೂ ಕ್ವಾಲಿಟಿ ಫುಡ್ ಪ್ರಾಡಕ್ಟ್ ಗಳನ್ನೇ ಬಳಸ್ತಾರೆ. ಎಲ್ಲಿ ನೋಡಿದ್ರು ಹೋಟೆಲ್ಗಳಿದಾವೆ, ಆದರೆ ನುರಿತ ಶೆಫ್ಗಳಿಲ್ಲ. ಹಾಗಾಗಿ ಪ್ರೊಫೆಷನಲ್ ಟ್ರೈನ್ಡ್ ಶೆಫ್ಗಳನ್ನ ಎಲ್ಲಾ ರೆಸ್ಟೋರೆಂಟ್ ಗಳಿಗೆ ಸೇರ್ಕೊಂಡ್ರೆ ಫುಡ್ ಇನ್ನೂ ಚೆನ್ನಾಗಿ ಎಲ್ಲಾ ಕಡೆ ಸಿಗುತ್ತೆ. ಯಾಕಂದ್ರೆ ಬೇರೆ ದೇಶದ ಶೈಲಿಯ ಆಹಾರಗಳನ್ನ ಸರಿಯಾಗಿ ಹೇಗೆ ಮಾಡಬೇಕು ಅಂತ ಸಾಕಷ್ಟು ಅಸಿಸ್ಟೆಂಟ್ ಶೆಫ್ಗಳಿಗೆ ತಿಳಿದಿರೋದಿಲ್ಲ. ಹಾಗಾಗಿ ಟ್ರೈನ್ ಸರ್ಟಿಫೈಡ್ ಶೆಫ್ಗಳನ್ನ ಎಲ್ಲಾ ರೆಸ್ಟೋರೆಂಟ್ಗೆ ನೀಡಬೇಕು ಮತ್ತು ಇಲ್ಲಿ ಕಲಿತ ಎಲ್ಲರೂ ಸ್ವಂತ ಉದ್ಯಮ ಅಥವಾ ಜಾಬ್ ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ ಅಂತಾರೆ ವರ್ಷಿಣೀಸ್ ಕಿಚನ್ ಮಾಲೀಕರು. ಸೊ ಇದು ಐ ಆಮ್ ವೆರಿ ಮಚ್ ಇಂಟ್ರೆಸ್ಟೆಡ್ ಇನ್ ಟೀಚಿಂಗ್ ಪ್ಲಸ್ ಕುಕಿಂಗ್. ಅದೆರಡೂ ಸೇರಿ ಹ್ಯಾಸ್ ಕನ್ವರ್ಟ್ ಆಸ್ ಅ ವರ್ಷಿಣೀಸ್ ಕಿಚನ್ ಹ್ಯಾಸ್ ಅ ಪ್ಯಾಷನ್. ಓಕೆ, ಇಲ್ಲಿ ಏನೆಲ್ಲ ಫೆಸಿಲಿಟಿ ಇದೆ, ಯಾವ ರೀತಿ ಕಲಿಬಹುದು ಅಂತ? ನಮ್ಮಲ್ಲಿ ಈ ಥರ ಕೋರ್ಸ್ ಇಲ್ಲ ಅಂತ ಏನೂ ಇಲ್ಲ. ಎಲ್ಲ ರೀತಿ ಕೋರ್ಸಸ್ ಇದೆ, ನಾನ್ ವೆಜ್ ಒಂದು ಬಿಟ್ಟು. ವಿ ಹ್ಯಾವ್ ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್, ಇಟಾಲಿಯನ್, ಮೆಕ್ಸಿಕನ್, ಬೇಕಿಂಗ್, ಕೇಕ್, ಐಸ್ ಕ್ರೀಮ್, ಮಾಕ್ಟೇಲ್, ಕಾಕ್ಟೇಲ್, ಟೇಬಲ್ ಮ್ಯಾನರ್ಸ್, ವೆಜಿಟೇಬಲ್ ಗಾರ್ಡನ್, ಫುಡ್ ಫೋಟೋಗ್ರಫಿ, ಫುಡ್ ಪ್ರೆಸೆಂಟೇಷನ್, ಕೊರಿಯನ್ ಫುಡ್, ಮಿಲೆಟ್ ಫುಡ್, ಥಾಯ್ ಫುಡ್, ಜಿಮ್ ಫುಡ್ ಎಲ್ಲ ರೀತಿ ಫುಡ್ಸ್ ಇದೆ. ಹಾಬಿ ಕೋರ್ಸಸ್ ಇದೆ, ಬಿಸ್ನೆಸ್ ಕೋರ್ಸಸ್ ಇದೆ, ಜಾಬ್ ಓರಿಯೆಂಟೆಡ್ ಕೋರ್ಸಸ್ ಇದೆ. 100% ಪ್ಲೇಸ್ಮೆಂಟನ್ನು ಕೊಡ್ತೀವಿ. ನಮ್ಮ ದೇಶದಲ್ಲಿ ಇರ್ಬೋದು ಅಥವಾ ಔಟ್ ಆಫ್ ಕಂಟ್ರಿಯಲ್ಲಿ ಇರ್ಬೋದು, ನಿಮಗೆ 100% ಪ್ಲೇಸ್ಮೆಂಟು ಖಂಡಿತವಾಗ್ಲೂ ನಮ್ಮ ಹತ್ರ ಇರುತ್ತೆ. ಅಷ್ಟೇ ಅಲ್ದಿರ ವಿ ಹ್ಯಾವ್ ಇದರಲ್ಲಿ ಕೂಡ ವೆರೈಟೀಸ್ ಆಫ್ ಡಿಪ್ಲೊಮೊ, ಅಡ್ವಾನ್ಸ್ ಡಿಪ್ಲೊಮೊ, ಕಲಿನರಿ ಇನ್ ಡಿಪ್ಲೊಮೊ. ಸೊ ಈ ಥರ ಇನ್ನೂ ವೈಡ್ ವೆರೈಟೀಸ್ ಆಫ್ ಕೋರ್ಸಸ್ ಕೂಡ ಇದೆ. ಅವರವರ ಥಿಂಕಿಂಗು ಈ ಥರ ಸಣ್ಣ ಕೋರ್ಸ್ ಬೇಕಾ, ಎಸ್ ಸಣ್ಣ ಕೋರ್ಸಸ್ ಇದೆ. ದೊಡ್ಡ ಕೋರ್ಸ್ ಬೇಕಾ, ಎಸ್ ದೊಡ್ಡ ಕೋರ್ಸಸ್ ಇದೆ. ಅವ್ರವ್ರಿಗೆ ಯಾವ ಥರ ಫ್ಲೆಕ್ಸಿಬಿಲಿಟಿ ಇದೆಯೋ ಅಥವಾ ಏನು ಮಾಡಬೇಕು ಅಂತಿದ್ದಾರೋ ಅದಕ್ಕೆ ಸೂಟ್ ಆಗೋ ಥರ ಕೋರ್ಸಸ್ ಇದೆ. ಇವಾಗ ಒಂದು ರೆಸ್ಟೋರೆಂಟ್ ಮಾಡಬೇಕು ಅಂತಿದ್ದೀರಾ, ಮೇಡಮ್ ನನಗೆ ಈ ಲಂಚ್ ಐಟಮ್ಸ್ ಬೇಡ ಮೇಡಮ್, ಬರೀ ಬ್ರೇಕ್ಫಾಸ್ಟ್ ಐಟಮ್ ಮಾಡಬೇಕು ಅಂತಿದ್ದೀನಿ, ಎಸ್ ಓನ್ಲಿ ಬ್ರೇಕ್ಫಾಸ್ಟ್ ಕೋರ್ಸ್ ಇದೆ. ಇಲ್ಲ ಮೇಡಮ್ ನಾನು ಒಂದು ಕ್ಯಾಟ್ರಿಂಗ್ ಓಪನ್ ಮಾಡಬೇಕು ಅಂತಿದ್ದೀನಿ, ನನಗೆ ಬ್ರೇಕ್ಫಾಸ್ಟು, ಲಂಚು, ಡಿನ್ನರು, ಸ್ವೀಟ್, ಸ್ನ್ಯಾಕ್ಸ್ ಎಲ್ಲ ಬೇಕು, ಎಸ್ ಅದು ಇದೆ. ಸೊ ನಿಮ್ಗೆ ಯಾವ ಥರ ಬೇಕು, ಏನು ಬೇಕು, ಎಲ್ಲ ರೀತಿಯ ಫುಡ್ ಇಂಡಸ್ಟ್ರಿಯಲ್ಲಿರೋ ಕೋರ್ಸಸ್ ಹೊಂದಿದೆ ಎಕ್ಸೆಪ್ಟ್ ನಾನ್ ವೆಜ್. ಅಷ್ಟೇ ಅಲ್ದಿರ ನಾವು ಮ್ಯಾನ್ ಪವರ್ ಕೂಡ ಕೊಡ್ತೀವಿ ರೆಸ್ಟೋರೆಂಟ್ಸ್ಗೆ, ಹೋಟೆಲ್ಸ್ಗೆ, ಕೆಫೇಸ್ಗೆ, ರೆಸಾರ್ಟ್ಸ್ಗೆ. ಸೊ ಎಲ್ಲ ರೀತಿ ಸ್ಟಾಫನ್ನು ಪ್ರೊವೈಡ್ ಮಾಡ್ತೀವಿ. ಸೊ ಇದಲ್ದಿರ ಮೇಡಮ್ ನಮಗೆ ರೆಸ್ಟೋರೆಂಟ್ ಮಾಡಬೇಕು ಅಂತಿದೆ ಬಟ್ ನಮಗೇನೂ ಗೊತ್ತಿಲ್ಲ, ಯಾವ ಥರ ಮಾಡಬೇಕು ಗೊತ್ತಿಲ್ಲ. ಎಸ್ ವಿ ಹ್ಯಾವ್ ಬಿಸ್ನೆಸ್ ಓರಿಯೆಂಟೆಡ್ ಕೋರ್ಸಸ್ ಫಾರ್ ರೆಸ್ಟೋರೆಂಟ್ಸ್, ಹೋಟೆಲ್ಸ್, ಬಿಸ್ನೆಸ್ಸಿಗೆ ಹೇಗೆ ಸ್ಟಾರ್ಟ್ ಮಾಡಬೇಕು, ಏನೆಲ್ಲ ಬೇಕು, ಯಾವ ಥರ ಫೆಸಿಲಿಟೀಸ್ ನಾವು ಮಾಡಬೇಕು, ಸ್ಟ್ಯಾಂಡರ್ಡ್ಸ್ ಹೆಂಗೆ ಮೈಂಟೈನ್ ಮಾಡಬೇಕು. ಇವಾಗ ಸಾಕಷ್ಟು ಕಡೆ ನೋಡ್ತಿರ್ತೀವಿ, ಎಲ್ಲ ಮಾಡ್ತಾರೆ, ಸ್ಟ್ಯಾಂಡರ್ಡ್ಸ್ ಮೈಂಟೈನ್ ಮಾಡಲ್ಲ, ಕ್ಲೆನ್ಲಿನೆಸ್ ಇಲ್ಲ, ಹೈಜೆನಿಕ್ ಇಲ್ಲ, ಫುಡ್ ಪಾಯ್ಸನಿಂಗ್ ಜಾಸ್ತಿ ಆಗ್ತಿದೆ, ಅಥವಾ ಕೆಮಿಕಲ್ ಓರಿಯೆಂಟೆಡ್ ಫುಡ್ಡು, ಪ್ರಿಸರ್ವೆಂಟ್ ಓರಿಯೆಂಟೆಡ್ ಫುಡ್ಸನ್ನು ಹಾಕ್ತಿದ್ದಾರೆ. ಆ ಥರ ಅಲ್ದಿರ ಹೇಗೆ ಮಾಡ್ಕೋಬೇಕು, ಪ್ರಾಫಿಟ್ ಮಾರ್ಜಿನ್ ಹೆಂಗಿರುತ್ತೆ, ಸ್ಟ್ಯಾಂಡರ್ಡ್ಸ್ ಹೆಂಗೆ ಮೈಂಟೈನ್ ಮಾಡ್ಕೋಬೇಕು, ಆ ಥರ ಕಂಪ್ಲೀಟ್ ಕೋರ್ಸ್ ಇದೆ. ಸೋಷಿಯಲ್ ಮೀಡಿಯಾ ಅವ್ರಿಗೆ ಅವರ ಬಿಸ್ನೆಸ್ನ ಪ್ರಮೋಟ್ ಮಾಡೋದು ವೆರಿ ಇಂಪಾರ್ಟೆಂಟ್. ಇವಾಗ ನಮ್ಮ ಬಿಸ್ನೆಸ್ ಇದೆ, ನಮ್ಮ ಬಿಸ್ನೆಸ್ 10 ಜನಕ್ಕೆ ಗೊತ್ತಾದರೆ ಅಲ್ವಾ ನಮ್ಮ ಹತ್ರ ಬರೋದು. ಸೊ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಹೆಂಗೆ ಮಾಡ್ಕೋಬೇಕು, ಏನೆಲ್ಲ ಟೆಕ್ನಿಕ್ಸ್ ಯೂಸ್ ಮಾಡಬೇಕು, ಅದು ಹೇಗೆ ಮಾಡ್ಕೋಬೇಕು, ಅದು ಕೂಡ ನಮ್ಮ ಕೋರ್ಸಲ್ಲೇ ಇರುತ್ತೆ. ಅದಕ್ಕೆ ಸಪ್ರೇಟಾಗಿ ಚಾರ್ಜೇ ಮಾಡಲ್ಲ ನಾವು. ಸೊ ನಮ್ಮ ಹತ್ರ ಕೋರ್ಸ್ ತೊಗೊಂಡ್ರೆ ಇದು ಹೇಳ್ಕೊಡ್ತೀವಿ. ಯಾಕೆಂದರೆ ಇಟ್ ಈಸ್ ಅ ರೂಟ್. ಬಿಸ್ನೆಸ್ ಇದು ಮಾತ್ರಕ್ಕೆ ಬಿಸ್ನೆಸ್ ಆಗಲ್ಲ, ಬಿಸ್ನೆಸ್ ಇರಬೇಕು, ನಾವು ಬಿಸ್ನೆಸ್ಸಲ್ಲಿ ಇದ್ದೀವಿ ಅಂತ 4 ಜನಕ್ಕೆ ಗೊತ್ತಾಗಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಅದನ್ನು ಕೂಡ ಹೇಳ್ಕೊಡ್ತೀವಿ. ಇಲ್ಲ ಸಪ್ರೇಟಾಗಿ ಮೇಡಮ್ ನಮ್ಮ ಬಿಸ್ನೆಸ್ ಏನಾಗ್ತಿದೆ, ನಮ್ಮ ಸಪ್ರೇಟ್ ಇದು ಒಂದೇ ಕೋರ್ಸ್ ಕೊಡಿ, ಎಸ್ ಅದು ಒಂದೇ ಸಪ್ರೇಟಾಗಿ ಪೇಯ್ಡ್ ಕೋರ್ಸಸ್ ಕೂಡ ಇದೆ. ಆ ಥರ ನಾವು ಇದೇ ಹೋಟೆಲ್ ಇಂಡಸ್ಟ್ರಿಯಲ್ಲೇ ವಿ ಹ್ಯಾವ್ ವೈಡ್ ವೆರೈಟೀಸ್ ಆಫ್ ಆಪರ್ಚುನಿಟೀಸ್ ಆ್ಯಂಡ್ ಆಪ್ಷನ್ಸ್ ಇನ್ ಅವರ್ ಅಕಾಡೆಮಿ. ಓಕೆ, ಸೊ ಈಗ
ಈಗ ಇದನ್ನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಿಮಗೆ ಈ ಥಾಟ್ ಹೇಗೆ ಬಂದಿದೆ? ಈಗ ರೆಸ್ಟೋರೆಂಟ್ ಹೋಟೆಲ್ಸ್ ಮಾಡೋದು ಎಲ್ಲರೂ ಯೋಚನೆ ಮಾಡ್ತಾರೆ, ಆದರೆ ಈ ಒಂದು ಕೋರ್ಸ್ಗಳನ್ನ ಮಾಡಬೇಕು ಅಂತ ಹೇಗೆ ಅನ್ಕೊಂಡು? ಒಂದು ಹೇಳಬೇಕಾದ್ರೆ ಎಲ್ಲಿ ನೋಡಿದ್ರೂ ಹೋಟೆಲ್ಸ್ ಇದೆ, ಬಟ್ ಶೆಫ್ಗಳೆಲ್ಲಿದ್ದಾರೆ? ಶೆಫ್ಗೆ ನಾಲೆಡ್ಜಲ್ಲಿದೆ. ಯಾವುದೋ ಹಳೆ ಕಾಲದಲ್ಲಿ ಜಮಾನಲ್ಲಿರೋ ಶೆಫ್ಗಳೇ ಇರೋದು. ಅವ್ರ ಕೆಳಗಡೆ ಅಸಿಸ್ಟೆಂಟ್ಗಳೇ ಇವಾಗ ಹೋಟ್ಲಲ್ಲಿ ಕೆಲಸ ಮಾಡ್ತಿದ್ದಾರೆ. ಪ್ರೊಫೆಷ್ನಲ್ ಆಗಿ ಟ್ರೈನ್ ಆಗಿ ಬರೋ ಶೆಫ್ಗಳೆಲ್ಲ ಔಟ್ ಆಫ್ ಕಂಟ್ರಿ ಹೋಗ್ತಿದ್ದಾರೆ, ಇಲ್ಲಾಂದರೆ 5 ಸ್ಟಾರ್ 3 ಸ್ಟಾರ್ ರೆಸ್ಟೋರೆಂಟಲ್ಲಿ ಹೋಗ್ತಾರೆ. ಯಾಕಂದರೆ ಸಣ್ಣ ಪುಟ್ಟ ರೆಸ್ಟೋರೆಂಟ್ಸ್ ಅವರು ಎಫರ್ಟ್ ಮಾಡೋಕ್ಕಾಗಲ್ಲ. 40,000 50,000 60,000 70,000 ಸ್ಯಾಲ್ರಿ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಇವ್ರುಗಳು ಎಫರ್ಟ್ ಮಾಡೋಕ್ಕೆ ಆಗಲ್ಲ. ಸೊ ಸಣ್ಣ ಸಣ್ಣ ಕೋರ್ಸಸ್ ಮಾಡಿಕೊಂಡು ಇಂಟರ್ನ್ಶಿಪ್ಗೆ ಹೋಗ್ಬೋದು, ಅಥವಾ ಇವ್ರಿಗೂ ಹೆಲ್ಪ್ ಆಗುತ್ತೆ, ಇಬ್ರಿಗೂ. ಇವ್ರಿಗೆ ಒಂದು ಕೋರ್ಸ್ ಆಗಿದ ತಕ್ಷಣ ಒಂದು 15-20 ಸಾವಿರ ಬರುತ್ತೆ ಅಂದರೆ ಯಾರಿಗೆ ಹೆಲ್ಪ್ ಆಗಲ್ಲ ಅಲ್ವಾ? ಸೊ ಇವ್ರಿಗೂ ಹೆಲ್ಪ್ ಆಗುತ್ತೆ. ಸ್ಟಾರ್ಟಪ್ಪು ಮೇಡಮ್ ನಮಗೊಂದು 20,000 ಸಂಬಳದಲ್ಲಿ ಬೇಕು ಅಂತಾಗ ನಾನು ಒಂದು ಸ್ಟಾರ್ಟರ್ ಕೊಟ್ಟಾಗ ಅವ್ರಿಗೂ ಹೆಲ್ಪ್ ಆಗುತ್ತೆ. ಸೊ ಎಲ್ಲರೂ ಗುಂಪಲ್ಲಿ 100 ಜನ ಇದ್ದಾರೆ, ಅದ್ರಲ್ಲಿ ನಾನು ಒಬ್ಳಾಗೋಕ್ಕಿಂತ ಗುಂಪಿಗೆ ಒಬ್ಳಾಗೋದು ಇಟ್ಸ್ ಬೆಟರ್ ಅಂತ ಹೇಳ್ಬಿಟ್ಟು ಐ ಸ್ಟಾರ್ಟೆಡ್ ದಿಸ್ ಟೈಪ್ ಆಫ್ ಅಕಾಡೆಮಿ. ದಿಸ್ ಇಸ್ ಏಷ್ಯಾಸ್ ಫಸ್ಟ್ ಅಕಾಡೆಮಿ, ಈ ಒಂದು ವೈಡ್ ರೇಂಜ್ ಇರೋ ಅಕಾಡೆಮಿ. ಓಕೆ, ಸೊ ಈಗ ಫೀಡ್ಬ್ಯಾಕ್ ಹೇಗಿದೆ? ನಿಮ್ಮ ಸ್ಟೂಡೆಂಟ್ಸ್ ಎಲ್ಲ ಏನು ಹೇಳ್ತಾರೆ? ಎಲ್ಲೆಲ್ಲಿದ್ದಾರೆ? ಪ್ಲೇಸ್ಮೆಂಟ್ ಹೇಗಾಗಿದೆ? ಫೀಡ್ಬ್ಯಾಕ್ ಪ್ರಶ್ನೆಗೆ ಬಂದರೆ ವಿ ಹ್ಯಾವ್ ವೆರಿ ಗುಡ್ ಫೀಡ್ಬ್ಯಾಕ್. ಯಾರು ನಮ್ಮ ಅಕಾಡೆಮಿಯಲ್ಲಿ ಅತೃಪ್ತಿಯಿಂದ ಹೋಗಿದ್ದೇ ಇಲ್ಲ. ಎಲ್ಲರೂ ತುಂಬ ಖುಷಿಪಟ್ಟು ಕಲ್ತ್ಕೊಂಡು ಎಂಜಾಯ್ಡ್, ಬಿಕಾಸ್ ವಿ ಗಿವ್ ಕ್ವಾಲಿಟಿ. ನಮ್ಮಲ್ಲಿ ಯಾವುದೇ ಆರ್ಟಿಫಿಷಿಯಲ್ ಕಲರು, ಎಸೆನ್ಸು, ಫ್ಲೇವರ್ಸು, ಫುಡ್ ಕಲರ್ಸ್ ಆ ಥರ ಹಾಕೋದೇ ಇಲ್ಲ. 100% ನಾವು ಏನು ಯೂಸ್ ಮಾಡೋದು ಎಡಿಬಲ್ಲು ಸ್ಟ್ಯಾಂಡರ್ಡ್ ಯೂಸ್ ಮಾಡ್ತೀವಿ. ಸೊ ಆ ಥರ ಒಳ್ಳೆ ಪ್ರಾಡಕ್ಟ್ಸಲ್ಲಿ ಒಳ್ಳೆ ಟೇಸ್ಟ್ ಕೊಟ್ಟಾಗ ಆಬ್ವಿಯಸ್ಲಿ ನಮ್ಮ ಕಲ್ತಿರೋ ಸ್ಟೂಡೆಂಟ್ಸು ಹ್ಯಾಪಿ ಇರ್ತಾರೆ, ಅವರು ಬಿಸ್ನೆಸ್ ಮಾಡಿದಾಗ ಕ್ಲೈಂಟ್ಸು ಹ್ಯಾಪಿ ಇರ್ತಾರೆ. ಸೊ ಬೋತ್ ದ ವೇಸ್ ದೇ ಆರ್ ವೆರಿ ಹ್ಯಾಪಿ. ಫೈನಲಿ ಇಲ್ಲಿಗೆ ಬರೋರು ಯಾಕೆ ವರ್ಷಿಣೀಸ್ ಕಿಚನ್ಸನ್ನು ಚೂಸ್ ಮಾಡಬೇಕು ಅಂತ ಹೇಳಿ? ವರ್ಷಿಣೀಸ್ ಕಿಚನ್ ಏನಕ್ಕೆ ಚೂಸ್ ಮಾಡಬೇಕು ಅಂತ ಹೇಳಿದ್ರೆ, ಇನ್ನೊಂದು ನೀವೆಲ್ಲ ಹುಡುಕಿ ಒಂದು ಅಕಾಡೆಮಿಯಲ್ಲಿ ಇಷ್ಟು ವೆರೈಟಿ ಇರೋ ಅಕಾಡೆಮಿ ನೀವು ನಮ್ಮ ಬೆಂಗಳೂರಲ್ಲ, ಇಡೀ ನಮ್ಮ ಇಂಡಿಯನ್ ಹುಡುಕಿದ್ರೂ ನಿಮಗೆಲ್ಲೂ ಸಿಗಲ್ಲ. ಓಕೆ, ನಿಮಗೆ ಕನ್ನಡ, ತೆಲುಗು, ತಮಿಳ್, ಹಿಂದಿ, ಇಂಗ್ಲೀಷ್ ಯಾವ ಭಾಷೆಯಲ್ಲಿ ಬೇಕಾದರೂ ಹೇಳ್ಕೊಡ್ತೀವಿ. ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀವಿ. ಕೋರ್ಸ್ ಅಲ್ದಿರೋ ಬಿಸ್ನೆಸ್ ಕೂಡ ಹೇಳ್ಕೊಡ್ತೀವಿ. ನಿಮಗೆ ಲೋನ್ ಫೆಸಿಲಿಟಿ ಬೇಕಾ, ಅದನ್ನು ಕಾಂಟ್ಯಾಕ್ಟ್ಸ್ ಕೊಡ್ತೀವಿ. ನಾನು ಲೋನ್ ಮಾಡಿಕೊಡ್ತೀನಿ ಅಂತ ಹೇಳ್ತಿಲ್ಲ, ಅವ್ರ ಕಾಂಟ್ಯಾಕ್ಟ್ಸ್ ಕೊಡ್ತೀನಿ. MSME ಮಾಡಿಕೊಡೋರು, ಲೋನ್ ಮಾಡಿಕೊಡೋರಿಗೆ ಕಾಂಟ್ಯಾಕ್ಟ್ಸ್ ಕೊಡ್ತೀನಿ. ಬಿಸ್ನೆಸ್ ಮಾಡಬೇಕು, ಅದಕ್ಕೆ ಫುಡ್ ಲೈಸೆನ್ಸ್ ಬೇಕು, ಅವ್ರದ್ದು ಕಾಂಟ್ಯಾಕ್ಟ್, ಎಲ್ಲ ರೀತಿಯ ಕಾಂಟ್ಯಾಕ್ಟ್ಸ್ ನಮ್ಮ ಹತ್ರ ಇರುತ್ತೆ. ಅವ್ರ ಕಾಂಟ್ಯಾಕ್ಟ್ಸ್ ಕೊಡ್ತೀನಿ. ಅವ್ರು ಜಸ್ಟ್ ದುಡ್ಡು ಇಟ್ಕೋಬೇಕು, ಕೋರ್ಸ್ ಮಾಡಬೇಕು, ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು. ನಮ್ಮ ಬ್ಯಾಕಪ್ಪು, ನಮ್ಮ ಸಪೋರ್ಟು ಅವ್ರಿಗೆ ಇರುತ್ತೆ. ಅಂದರೆ ಏನೇ ಒಂದು ಕೋರ್ಸಸ್ ನಾವು ಹೇಳಿಕೊಟ್ರು ಎಲ್ಲ ಸ್ಟ್ಯಾಂಡರ್ಡ್ ಇರುತ್ತೆ, ಕ್ವಾಲಿಟಿ ಇರುತ್ತೆ ನಮ್ಮ ಹತ್ರ. 100% ಕ್ವಾಲಿಟಿ ಅಂದರೆ ವರ್ಷಿಣಿ ಇಸ್ ದ ಕ್ವಾಲಿಟಿ. ನಮ್ಮಲ್ಲಿ ಟರ್ನ್ಕಿ ಪ್ರಾಜೆಕ್ಟ್ ಅಂತ ಮಾಡ್ಕೊಡ್ತೀವಿ. ಅಂದರೆ ನಿಮ್ಮ ರೆಸ್ಟೋರೆಂಟ್ ಮೇಡಮ್ ನಾವು ಪ್ಲೇಸ್ ನೋಡಿದ್ದೀವಿ, ನಮ್ಗೆ ಏನೂ ಗೊತ್ತಿಲ್ಲ ಅಂದಾಗ, ಸೊ ವಿಲ್ ಟೇಕ್ ಯುವರ್ ಕೀಸ್ ಆ್ಯಂಡ್ ಕಂಪ್ಲೀಟ್ ರೆಸ್ಟೋರೆಂಟ್ ಸೆಟಪ್ ಮಾಡಿಕೊಡ್ತೀವಿ. ನಿಮಗೆ ಗ್ರಾಸರೀಸಿಂದ ಹಿಡಿದು ಮಿಷನರೀಸಿಂದ ಹಿಡಿದು ಫುಡ್ ಲೈಸೆನ್ಸ್ ಪರ್ಮಿಷನಿಂದ ಹಿಡಿದು ಎಲ್ಲ ನಾವೇ ಮಾಡಿಕೊಟ್ಟು ಕೀ ಕೊಡ್ತೀವಿ. ಯು ಜಸ್ಟ್ ಹ್ಯಾಸ್ ಟು ರನ್ ದ ಶೋ. ಮ್ಯಾನ್ ಪವರು ನಾವೇ ಸೆಟ್ ಮಾಡಿಬಿಡ್ತೀವಿ. ನೀವು ಬಂದು ಕೂತ್ಕೊಂಡು ನಾವೆಲ್ಲ ಸೆಟ್ ಮಾಡಿರೋದನ್ನು ರನ್ ಮಾಡ್ಕೊಂಡು ಹೋದರೆ ಸಾಕು. ಇಲ್ಲ ಮೇಡಮ್ ನಮಗೆ ಬರೀ ಕನ್ಸಲ್ಟೇಷನ್ ಬೇಕು, ನಮಗೆ ಆಲ್ಮೋಸ್ಟ್ ನಾವು ಅರ್ಧ ಮಾಡ್ಕೊಂಡಿದ್ದೀವಿ, ನೀವು ಬಂದು ನಮಗೆ ಗೈಡ್ ಮಾಡಿ, ಕನ್ಸಲ್ಟೇಷನ್ಸ್ ಕೂಡ ಕೊಡ್ತೀವಿ. ಇಲ್ಲ ಮೇಡಮ್ ನಮಗೆ ಬ್ರ್ಯಾಂಚ್ ಬೇಕು, ವರ್ಷಿಣೀಸ್ ಕಿಚನ್ ಫ್ರಾಂಚೈಸಸ್ ಬೇಕು ಅಂದರೆ ಫ್ರಾಂಚೈಸ್ ಕೂಡ ವರ್ಷಿಣೀಸ್ ಕಿಚನ್ ಕೊಡ್ತಾಯಿದ್ದೀವಿ. ರೆಸ್ಟೋರೆಂಟ್ ಫ್ರಾಂಚೈಸಸ್ ಬೇಕು, ರೆಸ್ಟೋರೆಂಟ್ ಫ್ರಾಂಚೈಸಸ್ ಕೂಡ ಕೊಡ್ತಾಯಿದ್ದೀವಿ. ಈ ಥರ ಸಾಕಷ್ಟು ವೆರೈಟೀಸು, ವೈಡ್ ವೆರೈಟೀಸು ನಮ್ಮ ವರ್ಷಿಣೀಸ್ ಕಿಚನಲ್ಲಿ ಮಾತ್ರನೇ ಇರೋದು. ಸೊ ಇನ್ನೂ ಸಾಕಷ್ಟು ಮಾಹಿತಿಗೆ ನೀವು ನಮ್ಮನ್ನು ಡೈರೆಕ್ಟಾಗಿ ನಮ್ಮ ಅಕಾಡೆಮಿಗೆ ಬಂದು ಮೀಟ್ ಮಾಡಿದ್ರೆ ಇನ್ನೂ ಹೆಚ್ಚಿನ ಮಾಹಿತಿ ಕೊಡೋಕ್ಕೆ ನಮಗೆ ತುಂಬ ಸುಲಭ ಆಗುತ್ತೆ. ಡಿಪ್ಲೊಮೊ, ಅಡ್ವಾನ್ಸ್ಡ್ ಡಿಪ್ಲೊಮೊ, ಕ್ಯುಲಿನರಿ ಡಿಪ್ಲೊಮೊ ಕೋರ್ಸ್ಗಳು ಇಲ್ಲಿ ಲಭ್ಯ. ವರ್ಷಿಣೀಸ್ ಕಿಚನ್ನಲ್ಲಿ ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್, ಇಟಾಲಿಯನ್, ಚೈನೀಸ್, ಮೆಕ್ಸಿಕನ್, ಥೈ ಫುಡ್, ಕೊರಿಯನ್ ಫುಡ್, ಬೇಕಿಂಗ್, ಐಸ್ ಕ್ರೀಮ್ ಕೋರ್ಸ್, ಚಾಕ್ಲೇಟ್ ಕೋರ್ಸ್, ಕೆಫೆ ಕೋರ್ಸ್, ಚಾಟ್ಸ್, ಹೀಗೆ ಎಲ್ಲಾ ಶೈಲಿಯ ಅಡಿಗೆಯನ್ನ ಹೇಳಿಕೊಡಲಾಗುತ್ತೆ. ನೀವು ಯಾವ ಕೋರ್ಸ್ ಅನ್ನ ತೆಗೆದುಕೊಳ್ಳಲು ಬಯಸುತ್ತೀರೋ ಆ ಶೈಲಿಯ ಅಡಿಗೆಯನ್ನ ಇಲ್ಲಿ ಹೇಳಿಕೊಡಲಾಗುತ್ತೆ. 6 ತಿಂಗಳ ಕೋರ್ಸ್, 1 ವರ್ಷ ಅಥವಾ ಕುಕಿಂಗ್ ನಲ್ಲಿ ಡಿಪ್ಲೊಮೊ, ಅಡ್ವಾನ್ಸ್ಡ್ ಡಿಪ್ಲೊಮೊ, ಕ್ಯುಲಿನರಿ ಡಿಪ್ಲೊಮೊ ಮಾಡಬೇಕು ಅಂದುಕೊಂಡವರಿಗೆ ಈ ಕೋರ್ಸ್ಗಳನ್ನ ಹೇಳಿಕೊಡಲಾಗುತ್ತೆ. ಚಿಕ್ಕ ರೆಸ್ಟೋರೆಂಟ್ ತೆರೆಯಬೇಕು, ನಮಗೆ ಲಂಚ್ ಐಟಮ್ ಬೇಡ, ರೆಸ್ಟೋರೆಂಟ್ ಐಟಮ್ಗಳು ಬೇಕು ಎಂದು ಕೇಳಿಕೊಂಡು ಬಂದವರಿಗೂ ಸಹಿತ ಅದೇ ಐಟಮ್ಗಳನ್ನ ಹೇಳಿಕೊಡಲಾಗುತ್ತೆ. ನೀವು ಯಾವ ಕೋರ್ಸ್ ಬೇಕು ಅಂತೀರೋ ಅದನ್ನ ಹೇಳಿಕೊಟ್ಟು ಬಿಸ್ನೆಸ್ ಐಡಿಯಾಗಳನ್ನು ಹೇಳಿಕೊಡಲಾಗುತ್ತೆ. ಜೊತೆಗೆ ಬಿಸ್ನೆಸ್ ಮತ್ತು ಹಾಬಿ ಕೋರ್ಸ್ಗಳು ಸಹಿತ ಇದೆ. ವರ್ಷಿಣೀಸ್ ಕಿಚನ್ಗೆ ಅನೇಕ ಪ್ರಶಸ್ತಿ ಪುರಸ್ಕಾರ ದೊರಕಿದೆ. ಏಷ್ಯಾದ ಪ್ರಪ್ರಥಮ ವೆಜ್ ಕ್ಯುಲಿನರಿ ಅಕಾಡೆಮಿಯಾಗಿರುವ ವರ್ಷಿಣೀಸ್ ಕಿಚನ್ಗೆ ಅನೇಕ ಪ್ರಶಸ್ತಿಗಳು ಲಭಿಸಿದೆ. ಜೊತೆಗೆ ಇದರ ಮಾಲಕಿ ವರ್ಷಿಣಿಯವರು ಬೇರೆ ಬೇರೆ ದೇಶಕ್ಕೆ ಹೋಗಿ ಅಲ್ಲಿನ ಅಡಿಗೆಯನ್ನ ಕಲಿತುಕೊಂಡಿದ್ದಾರೆ.
ವರ್ಷಿಣೀಸ್ ಕಿಚನ್ಸ್ಗೆ 2025ರ ಮಾಸ್ಟರ್ ಶೆಫ್ ಅವಾರ್ಡ್, ಅಮರಜಿತಾ ವಾವ್ ಐಕಾನಿಕ್ ಅವಾರ್ಡ್ ಅಲ್ಲದೆ ವರ್ಷಿಣಿಯವರ ಸ್ವತಃ ವೇಗನ್ ಪೇಸ್ಟ್ರಿ ಕೋರ್ಸ್ ಅನ್ನು ಮಾಡಿದ್ದು ಸರ್ಟಿಫಿಕೇಶನ್ ಪಡೆದುಕೊಂಡಿದ್ದಾರೆ. ಕನ್ಸಲ್ಟೇಷನ್ಸ್ ಮತ್ತು ರೆಸ್ಟೋರೆಂಟ್ ಫ್ರಾಂಚೈಸಿಯ ಮಾಹಿತಿಯೂ ಇಲ್ಲಿ ಲಭ್ಯ. ನಮಗೆ ಬ್ರಾಂಚ್ ಅಥವಾ ವರ್ಷಿಣೀಸ್ ಕಿಚನ್ ಫ್ರಾಂಚೈಸಿ ಬೇಕು ಅಂದುಕೊಂಡವರಿಗಾಗಿ ಫ್ರಾಂಚೈಸಿಯನ್ನು ಕೊಡುತ್ತಿದ್ದೇವೆ. ಜೊತೆಗೆ ಬಿಸಿನೆಸ್ ಐಡಿಯಾ ಮತ್ತು ರೆಸ್ಟೋರೆಂಟ್ಗೆ ಬೇಕಾದ ವರ್ಕರ್ಸ್ ಗಳ ಮಾಹಿತಿಯನ್ನು ಕೊಡುತ್ತೇವೆ. ಇನ್ನು ಇಲ್ಲಿ ಕೋರ್ಸ್ ಮಾಡುತ್ತಿರುವ ಗ್ರಾಹಕರ ಮಾತುಗಳಿವು. ನನ್ನ ಹೆಸರು ಪುಷ್ಪ ಅಂತ. ನಾನು ರಾಮೂರ್ತಿ ನಗರದಿಂದ ಬರ್ತಾಯಿದ್ದೀನಿ. ನಾನು ಬೇಕಿಂಗ್ ಅಂತ ಜಾಯಿನ್ ಆಗಿರೋದು. ಬ್ರೆಡ್ಡಿಂದ ಆಲ್ಮೋಸ್ಟ್ ಈಗ ಒಂದು ಅರ್ಧ ಕಲ್ತಿದ್ದೀವಿ ಮ್ಯಾಮ್. ಕ್ರೋಸನ್ಸ್ವರೆಗೂ ಫಿನಿಷ್ ಆಗಿದೆ. ಬ್ರೆಡ್ ಕೇಕ್ಸ್ ಮತ್ತು ಕಪ್ ಕೇಕ್ಸ್, ಡೋನಟ್ಸ್, ಟ್ರಫಲ್ಸ್ ಅದೆಲ್ಲ ಕಂಪ್ಲೀಟ್ ಆಗಿದೆ. ಈಗ ಕ್ರೋಸನ್ಸ್ ಕಂಪ್ಲೀಟ್ ಆಗಿದೆ ಮ್ಯಾಮ್. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಕನ್ನಡದಲ್ಲಿ ಹೇಳ್ಕೊಡ್ತಾರೆ. ಎಸ್ಪೆಷಲಿ ನನಗದು ತುಂಬ ಇಷ್ಟ ಆಗಿದ್ದು. ನನ್ನದೇ ಓನ್ ಬಿಸ್ನೆಸ್ ಮಾಡಬೇಕು ಅನ್ನೋದು ನನ್ನ ಡ್ರೀಮ್. ಹಾಗಾಗಿ ನಾನು ಫಸ್ಟು ಬರೀ ಪೇಸ್ಟ್ರಿ ಅಂತ ಬಂದೆ. ಈಗ ಕಲಿನರಿಗೂ ಜಾಯ್ನ್ ಆಗಿದ್ದೀನಿ ಮ್ಯಾಮ್. ಫುಲ್ ಟೋಟಲಾಗಿ ಎಲ್ಲನೂ ಕಲ್ತ್ಕೊಂಡು ನಮ್ಮದೇ ಒಂದು ಏನಾದರೂ ಓನಾಗಿ ಮಾಡೋಣ ಅಂತ ಜಾಯ್ನ್ ಆಗಿದ್ದೀನಿ. ಇಲ್ಲಿ ಬೇಕಿಂಗು, ಕೆಫೆ, ನಾರ್ತ್ ಇಂಡಿಯನು, ಸೌತ್ ಇಂಡಿಯನು, ಚೈನೀಸು, ಇಟಾಲಿಯನು ಎಲ್ಲ ಹೇಳ್ಕೊಡ್ತಾರೆ. ಅಂದರೆ ಚೆನ್ನಾಗಿ ಹೇಳ್ಕೊಡ್ತಾರೆ. ನಾನು ಬಿಸ್ನೆಸ್ ಮಾಡಬೇಕಂತ ಜಾಯ್ನ್ ಆಗಿರೋದು. ತುಂಬ ನೀಟಾಗಿ ಹೇಳ್ಕೊಡ್ತಾರೆ. ಮನೇಲಿ ಸ್ವಲ್ಪ ಬೈಬೋದು ಯಾರಾದರೂ ಅಪ್ಪ ಅಮ್ಮ, ಆದರೆ ಇಲ್ಲಿ ನೀಟಾಗಿ ಹತ್ರನೇ ಇದ್ಬಿಟ್ಟು ಕೈಯಿಂದನೇ ಎಲ್ಲ ತಂದುಬಿಟ್ಟು ನಮ್ಮ ಕೈಯಿಂದನೇ ಹಾಕ್ಸ್ಬಿಟ್ಟು ಮಾಡ್ತಾರೆ, ಹೇಳ್ಕೊಡ್ತಾರೆ. ಟೇಸ್ಟ್ ನೋಡಿದ್ವಿ. ಮನೆಗೆ ತಗೊಂಡೋದಾಗ ಪಕ್ಕದ ಮನೆ ಮಕ್ಕಳಿಗೆಲ್ಲ ಕೊಟ್ಟರೆ ಅವರು ಬೇಕ್ರಿಲಿ ಬೇಡ, ನೀವು ಮಾಡಿಕೊಡಿ ಆಂಟಿ ಅಂತ ಕೇಳ್ತಾಯಿದ್ದಾರೆ. ಇವಾಗ ಟೇಸ್ಟಿಂಗ್ ಪೌಡ್ರೆಲ್ಲ ಹಾಕಲ್ಲ, ಚೆನ್ನಾಗಿರುತ್ತೆ ಕೇಕೆಲ್ಲ. ಒಟ್ಟಾರೆಯಾಗಿ ನೀವೇನಾದರೂ ಬೇರೆ ದೇಶದ ತಿನಿಸುಗಳನ್ನು ಮಾಡುವ ಸರಿಯಾದ ಪಾಕ ಪದ್ಧತಿಯನ್ನು ಕಲಿಯಬೇಕು ಅಂದುಕೊಂಡಿದ್ರೆ ಬನಶಂಕರಿಯಲ್ಲಿರುವ ವರ್ಷಿಣೀಸ್ ಕಿಚನ್ಗೆ ಭೇಟಿ ಕೊಡೋದನ್ನ ಮಿಸ್ ಮಾಡಬೇಡಿ.